ರಜನಿ ಅಪ್ಡೇಟ್ಸ್. ನಾನು ರಜನಿ. ಆ್ಯಕ್ಚುಲಿ ನಾನು ಇವಾಗ ತಪೋವನಲ್ಲಿದ್ದೀನಿ. ನನ್ನ ಫ್ರೆಂಡ್ ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಅಂದರು, ತರಕಾರಿಗಳನ್ನ ಮತ್ತು ಫ್ರೂಟ್ಸ್ಗಳನ್ನ ತರಲಿಕ್ಕೆ. ನಾನು ಅಂದ್ಕೊಂಡೆ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಶೂಟ್ ಮಾಡೋಣ ಅಂತ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ನಂಗೆ ಸಖತ್ ಖುಷಿಯಾಗಿದ್ದೇನು ಅಂತಂದರೆ, ಮೌಂಟೇನ್ಸಲ್ಲಿ ಫ್ರೆಶ್ ಆಗಿ ವೆಜಿಟೇಬಲು ಫ್ರೂಟ್ಸ್ಗಳನ್ನ ಬೆಳೀತಾರೆ, ಹಾಗೆ ಡೈರೆಕ್ಟು ಮಾರ್ಕೆಟ್ಗೆ ತಂದುಬಿಟ್ಟು ಅದನ್ನು ಸೇಲ್ ಮಾಡ್ತಾರೆ. ಅದು ನೋಡೋಕ್ಕೆ ಎಷ್ಟು ಖುಷಿ ಅಂದರೆ ನನಗೆ, ಬಿಕಾಸ್ ನಾನು ಎಲ್ಲೂ ಇಷ್ಟೊಂದು ಫ್ರೆಶ್ ಆಗಿರೋ ವೆಜಿಟೇಬಲು ಮತ್ತು ಫ್ರೂಟ್ಸ್ಗಳನ್ನ ನೋಡಿರಲಿಲ್ಲ. ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ತರಕಾರಿ ಎಲ್ಲ ಅವ್ರು ಬೈ ಮಾಡ್ತಾ ಇದ್ದಾರೆ. ಯಾವತ್ತೂ ನೋಡಿಲ್ಲದೆ ಇರೋವಂಥ ತರಕಾರಿಗಳನ್ನ, ಸೊಪ್ಪುಗಳನ್ನ ನೋಡಿದೆ, ಆದರೆ ಅದನ್ನು ನಾನು ಪರ್ಚೇಸ್ ಮಾಡಲಿಲ್ಲ. ಪರ್ಚೇಸ್ ಮಾಡಿ ತಂದು ಅಡುಗೆ ಮಾಡಬೇಕಿತ್ತು, ಮಾಡಿಲ್ಲ ಅದನ್ನು. ನುಗ್ಗೆ ಸೊಪ್ಪು ಮರ ನೋಡಿದೆ, ನಂಗಂತೂ ಸಖತ್ ಇಷ್ಟ ಆಯಿತು. ಸೊ ಕಿತ್ಕೋಬೋದಾ ಅಂತ ಕೇಳಿದೆ, ಕಿತ್ಕೊಳ್ಳಿ ಅಂತಂದ್ರು. ನಾನಂತೂ ಹಾಗೆ ಹೋಗಿ ಸೊಪ್ಪನ್ನ ಕಿತ್ಕೊಳ್ತಾ ಇದ್ದೀನಿ, ಸೊಪ್ಪು ಪಲ್ಯ ಮಾಡೋಣ ಅಂತ ಹೇಳಿ. ಈ ಜಾಗ ನಂಗೆ ತುಂಬ ಇಷ್ಟ ಆಯಿತು. ಕ್ಲೀನಾಗಿದೆ, ಜನ ಕೂಡ ತುಂಬ ಕಡಿಮೆ. ಆಮೇಲೆ ದಿನಸಿ ಅಂಗಡಿಗೆ ಹೋದ್ರೂ ಏನೋ ತುಂಬ ವೆರೈಟಿ ಆಗಿರೋದು ಏನೇನೋ ಇಟ್ಟಿದ್ರು, ಅದೇನು ಅಂತ ನನಗೆ ಗೊತ್ತಿಲ್ಲ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಪರ್ಚೇಸ್ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ಸೊ ಫ್ರೆಂಡ್ಸ್ ನೋಡಿ, ಹೇಗೆ ಡೈಲಿ ನಾವಿಲ್ಲಿ ಮಾಡ್ತೀವಿ ಅಂದರೆ, ಈ ಸೊಪ್ಪು ಪಲ್ಯ ನಾನು ಮಾಡಿದ್ದೀನಿ. ಇದನ್ನು ನನ್ನ ಫ್ರೆಂಡ್ ದಾಲ್ ರೆಡಿ ಮಾಡಿದ್ದಾರೆ. ಯಾ, ಈಸ್ ದ ಪರ್ಸನ್ ಹೂ ಪ್ರಿಪೇರ್ಡ್ ದಾಲ್.
ಆಮೇಲೆ ಇದು ಹಲಸಿನ ಹಣ್ಣಿನ ಪಲ್ಯ, ಆಮೇಲೆ ರೋಟಿ ಮಾಡಿದ್ದಾರೆ. 1 kg ಥೋड़ा आप ही बनाया ना वो करी दिखाने के लिए. ಇವರು ಶೆಫ್ ಎಲ್ಲರಿಗೂ ಮಾಡಿದ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಹಾಕ್ತಾ ಇದ್ದಾರೆ. ಸೊ ಸ್ವಲ್ಪ ರೈಸ್, ರೋಟಿ, ಇದು ಹಲಸಿನಕಾಯಿ ಪಲ್ಯ, ಸೊ ಇದು ಸೊಪ್ಪು, ಇದು ದಾಲ್. ಸೊ ಎಲ್ಲರೂ ಈ ರೀತಿ ಒಟ್ಟೊಟ್ಟಿಗೆ ಕೂತ್ಕೊಂಡು ಅಂದ ಹಾಗೆ ನಿಮಗೂ ಕೂಡ ಮಾರ್ಕೆಟ್ ನೋಡಿ ಖುಷಿ ಆಗಿದ್ರೆ ಮಿಸ್ ಮಾಡಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.